மதிர விசில் பறக்கவே. ಕೂಲಿ ಈ ಸಿನಿಮಾನ ಡೈರೆಕ್ಟ್ ಮಾಡಿರೋದು ಲೋಕೇಶ್ ಕನಕರಾಜ್ ಅವರು. ಈ ಮೂವಿಯ ಮೇನ್ ಪ್ಲಾಟ್ ಗೆ ಬರೋದಾದ್ರೆ, ದೇವ ಮತ್ತು ರಾಜಶೇಖರ್ ಅವರು ತುಂಬಾ ಕ್ಲೋಸ್ ಫ್ರೆಂಡ್ಸ್ ಆಗಿರ್ತಾರೆ. ಆದ್ರೆ ಒಂದು ದಿವಸ ರಾಜಶೇಖರ್ ಅವರ ಡೆತ್ ಆಗುತ್ತೆ. ಆ ಡೆತ್ ಹೇಗಾಯ್ತು, ಅದು ಕೊಲೆನಾ ಇಲ್ಲ ನ್ಯಾಚುರಲ್ ಡೆತ್, ದೇವ ಹುಡ್ಕೋದೇ ಈ ಮೂವಿಯ ಮೇನ್ ಪ್ಲಾಟ್. ಈಗ ಪಾಸಿಟಿವ್ ಪಾಯಿಂಟ್ಸ್ ಕಡೆ ಬಂದ್ಬಿಡೋಣ. ಸತ್ಯರಾಜ್ ಅವರು, ರಜನಿ ಸರ್ ಅವರು, ರಚಿತಾ ರಾಮ್, ಉಪೇಂದ್ರ ಅವರು, ಶೋಭಿನ್, ನಾಗಾರ್ಜುನ, ಅಮೀರ್ ಖಾನ್, ಶ್ರುತಿ ಹಾಸನ್ ಇವರೆಲ್ಲ ಮೈನ್ ಲೀಡ್ ಆಗಿ ಈ ಮೂವಿಯಲ್ಲಿ ಕಾಣಿಸ್ಕೊಳ್ತಾರೆ. ಮತ್ತು ಇವರ ಪರ್ಫಾರ್ಮೆನ್ಸ್ ಎಲ್ಲ ತುಂಬಾ ಟಾಪ್ ನಚ್ ಆಗಿದೆ. ನಮ್ಗೆ ಎಲ್ಲ ಸ್ಕ್ರೀನ್ ಮೇಲೆ ನೋಡಕ್ಕೆ ತುಂಬಾ ಇಷ್ಟ ಆಗ್ತಾರೆ. ಮತ್ತೆ ಉಪ್ಪಿ ಸರ್ದು ಕ್ಯಾರೆಕ್ಟರ್ ನ ಲೇಟ್ ಆಗಿ ಇಂಟ್ರೊಡ್ಯೂಸ್ ಮಾಡಿದ್ರು ತುಂಬಾ ಚೆನ್ನಾಗಿ ಸ್ಕ್ರೀನ್ ಮೇಲೆ ತೋರಿಸಿದ್ದಾರೆ. ಆ ವೈಬ್ರೇಟ್ ಅನ್ನೋದು ನಮ್ಗೆ ಫೀಲ್ ಆಗುತ್ತೆ, ನೆಕ್ಸ್ಟ್ ಲೆವೆಲ್ ಆಗಿ ತೋರಿಸಿದ್ದಾರೆ ಅಂತ ಹೇಳ್ಬಿಟ್ಟು. ಅಂಡ್ ರಜಿನಿ ಸರ್ ಅವ್ರದ್ದು ಫ್ಲಾಶ್ ಬ್ಯಾಕ್ ಎಪಿಸೋಡ್ ಇದೆ, ಅದು ಯಾಕೋ ಒಂದ್ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಅನ್ಸ್ಲಿಲ್ಲ. ಇನ್ನು ಅನಿರುದ್ಧ್ ಸರ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ, ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಂತೂ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಫೈಟಿಂಗ್ ಸೀನ್ ಅಲ್ಲಿ ಆಗ್ಬೋದು, ಹಾಗೆ ಎಲಿವೇಶನ್ ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು, ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಅದರಲ್ಲೂ ಕನ್ನಡ ಡಬ್ಬಿಂಗ್ ಅಲ್ಲಿ ಒಂದು ಕನ್ನಡ ಸಾಂಗ್ ಬರುತ್ತೆ ಪ್ರೀ ಕ್ಲೈಮ್ಯಾಕ್ಸ್ ಅಲ್ಲಿ, ಅದು ತುಂಬಾ ಚೆನ್ನಾಗಿದೆ. ಮತ್ತೆ ಅನಿರುದ್ಧ್ ಅವ್ರ ಬಗ್ಗೆ ಮಾತಾಡಂಗೆ ಇಲ್ಲ, ಆತರ ಮ್ಯೂಸಿಕ್ ಕೊಟ್ಟಿದ್ದಾರೆ. ಈಗ ನೆಗೆಟಿವ್ ಪಾಯಿಂಟ್ಸ್ ಕಡೆ ಬಂದ್ಬಿಡೋಣ. ಶೋಭಿನ್ ಕ್ಯಾರೆಕ್ಟರ್ ಅವ್ರದ್ದು ತುಂಬಾ ಚೆನ್ನಾಗಿ ಎಸ್ಟಾಬ್ಲಿಷ್ ನ ಮಾಡ್ಕೊಂಡು ಹೋಗ್ತಾರೆ. ಆದ್ರೆ ಸೆಕೆಂಡ್ ಹಾಫ್ ಆದ್ಮೇಲೆ ಅವರು ಯಾಕೆ ಬಂದಿದ್ದಾರೆ, ಏನಕ್ ಬಂದಿದ್ದಾರೆ, ಏನ್ ಪರ್ಪಸ್ಗೋಸ್ಕರ ಬಂದಿದ್ದಾರೆ, ಯಾವ್ದು ನೀಟಾಗಿ ಒಂದು ಕ್ಲೋಸರ್ ಅನ್ನೋದಾಗ್ಲಿ ಕೊಟ್ಟಿಲ್ಲ. ಕ್ಲೈಮ್ಯಾಕ್ಸ್ ತನಕ ಆ ಕ್ಯಾರೆಕ್ಟರ್ ಟ್ರಾವೆಲ್ ಆಗ್ತಾ ಹೋಗುತ್ತೆ, ಆದ್ರೆ ಇಂಪ್ಯಾಕ್ಟ್ ಫುಲ್ ಆಗಿ ಆತರ ಏನು ಕಾಣಿಸೋದಿಲ್ಲ. ಹಾಗೂ ರಚಿತಾ ರಾಮ್ ಅವ್ರ ಕ್ಯಾರೆಕ್ಟರ್ ಕೂಡ ಹಾಗೇನೆ ಸೇಮ್ ಆತರ ಯಾವ ತರ ಟ್ರಾವೆಲ್ ಆಗುತ್ತೆ ಅದೇ ತರ ಟ್ರಾವೆಲ್ ಆಗುತ್ತೆ ಅವ್ರ ರಚಿತಾ ರಾಮ್ ಅವ್ರ ಕ್ಯಾರೆಕ್ಟರ್. ಆದ್ರೆ ಪರ್ಫಾರ್ಮೆನ್ಸ್ ವಿಷಯ ಮಾತಾಡೋದಾದ್ರೆ, ಇಬ್ರು ಪರ್ಫಾರ್ಮೆನ್ಸ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವರಿಗೆ ಅಂತ ಸ್ಕ್ರೀನ್ ಸ್ಪೇಸ್ ಕೊಟ್ಟಿದ್ದಾರೆ ಮೂವಿಲಿ. ಈಗ ಡೈರೆಕ್ಷನ್ ಹಾಗೂ ಸ್ಕ್ರೀನ್ ಪ್ಲೇ ವಿಚಾರಕ್ಕೆ ಬಂದ್ಬಿಡ್ತೀನಿ. ಇದು ಆಕ್ಚುಲಿ ಲೋಕೇಶ್ ಕನಕರಾಜ್ ಅವರ ಮೂವಿ ಅಂತಾನೆ ಅನ್ಸ್ಲಿಲ್ಲ. ಯಾಕೆಂದ್ರೆ ಪ್ರೀ ಇಂಟರ್ವಲ್ ಅಂಡ್ ಪ್ರೀ ಕ್ಲೈಮ್ಯಾಕ್ಸ್ ಅಲ್ಲಿ ಪೂರ್ ರೇಟಿಂಗ್ ಕಾಣಿಸುತ್ತೆ. ಹಾಗೆ ಡಾಟರ್ ಅಂಡ್ ಫಾದರ್ ಎಮೋಷನ್ ನ ಬಿಲ್ಡ್ ಮಾಡಕ್ ಹೋಗಿದ್ದಾರೆ, ಅದು ವರ್ಕ್ ಆಗಿಲ್ಲ. ಹಾಗೆಯೇ ಫ್ಲಾಶ್ ಬ್ಯಾಕ್ ಎಪಿಸೋಡ್ ಅಲ್ಲಿ ತೋರ್ಸೋ ಸೀನ್ಸ್ ಅಲ್ಲಿ ಅವರ ಹೆಂಡತಿ ಮತ್ತು ಮಗುಗೆ ಯಾವ ತರ ಕನೆಕ್ಷನ್ ಆಗುತ್ತೆ ಆತರ ಏನು ನೀಟಾಗಿ ಕ್ಲೋಸರ್ ಅನ್ನೋದು ಕೊಟ್ಟಿಲ್ಲ. ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ, ಇದು ಒಂದು ಅಬೌವ್ ಅವರೇಜ್ ಮೂವಿ. ಎಲ್ಲ ಸ್ಟಾರ್ಸ್ ನ ಒಟ್ಟಾಗಿ ಒಂದೇ ಸ್ಕ್ರೀನ್ ಮೇಲೆ ನೋಡ್ಬೇಕು ಅನ್ನೋರು ಬಂದು ಯಾವುದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ದೆ ನೋಡಿ, ನಿಮ್ಗೆ ವರ್ಕ್ ಆಗುತ್ತೆ ಅನ್ಸುತ್ತೆ. ಇದು ಫ್ರೆಂಡ್ಸ್ ನಂಗೆ ಇಷ್ಟ ಆಗಿದ್ದು ಕಷ್ಟ ಆಗಿದ್ದು ನಿಮ್ ಮುಂದೆ ಹೇಳಿದೀನಿ. ನಿಮ್ಗೆ ಹೇಗನ್ಸ್ತು ಅಂತ ಹೇಳ್ಬಿಟ್ಟು ಮೂವಿ ನೋಡಿ ಕೆಳಗೆ ಕಮೆಂಟ್ ಮಾಡಿ. ಅಂಡ್ ವಾರ್ 2 ಮೂವಿ ರಿವ್ಯೂ ಬೇಕಾ ಅಥವಾ ಬೇಡ ಅಂತ ಹೇಳ್ಬಿಟ್ಟು ಕೆಳಗಡೆ ಕಮೆಂಟ್ ಹಾಕಿ. ಅಂಡ್ ಬಾಯ್, ಸೈನ್ ಆಫ್ ವಿಕೆ.